ಹಲೋ ವೀಕ್ಷಕರೇ, ಹೇಗಿದ್ದೀರಾ? ನಮಸ್ಕಾರ ಎಲ್ಲರಿಗೂ. ಇವತ್ತಿನ ನನ್ನ ಅಡುಗೆ ಮನೆಯಲ್ಲಿ ಒಂದು ಮಿಕ್ಸರನ್ನು ತೋರಿಸ್ಕೊಡ್ತಾ ಇದ್ದೀನಿ. ಕಾಳನ್ನು ಯೂಸ್ ಮಾಡಿ ಮಿಕ್ಸರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ಅವರೆಕಾಳು. ಈ ಅವರೆಕಾಳನ್ನು ರಾತ್ರಿ ಇಡೀ ನೆನೆಸಿಟ್ಟು ಬೆಳಗ್ಗೆ ನೀವು ಅದನ್ನು ಸಿಪ್ಪೆಯನ್ನು ಬಿಟ್ಟು ಸಿಪ್ಪೆಯನ್ನು ತೆಗಿಬೇಕು. ಸಿಪ್ಪೆ ತೆಗೆದ್ಮೇಲೆ ಒಂದು ಕ್ಲಾತಿಂದ ಅದು ವೆಟ್ಟಾಗಿರೋದನ್ನೆಲ್ಲ ಡ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಕಡಲೆ ಬೀಜ, ಹುರುಗಡ್ಲೆ, ಗೋಡಂಬಿ ಮತ್ತು ಗಟ್ಟಿ ಅವಲಕ್ಕಿ ತೊಗೋಬೇಕು. ಇದಕ್ಕೆ ಪೇಪರ್ ಅವಲಕ್ಕಿ ಸರಿ ಹೊಂದೋದಿಲ್ಲ. ಎಲ್ಲನ ರೆಡಿ ಮಾಡಿ ಇಟ್ಕೊಂಡು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ತಕ್ಷಣ ನೀವು ಹುರುಗಡ್ಲೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗೋಡಂಬಿ, ಇದಕ್ಕೆ ದ್ರಾಕ್ಷಿನೂ ಹಾಕ್ಬೋದು. ಹುರುಗಡ್ಲೆ ಡೈರೆಕ್ಟ್ ಹಾಕಿ ಯೂಸ್ ಮಾಡ್ಬೋದು, ಅಥವಾ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಗಟ್ಟಿ ಅವಲಕ್ಕಿಗೆ ಬೇರೆ ಜಾಲರಿ ಯೂಸ್ ಮಾಡಬೇಕು. ನಾನು ಮರೆತುಬಿಟ್ಟು ಇದನ್ನು ಯೂಸ್ ಮಾಡಿದ್ದೀನಿ. ಈ ಗಟ್ಟಿ ಅವಲಕ್ಕಿ ಫ್ರೈ ಮಾಡೋದಕ್ಕೆ ಈ ಥರ ಜಾಲರಿ ಯೂಸ್ ಮಾಡಬೇಕು. ಇದು ಮಾಡಿದರೆ ಆಚೆ ಬರೋದಿಲ್ಲ ಎಲ್ಲ ಅವಲಕ್ಕಿ. ಚೆನ್ನಾಗಿ ಹುರಿದು ತೆಗೆದಿಟ್ಕೊಂಡ್ಮೇಲೆ ಅದೇ ಬಾಣಲೆಯಲ್ಲಿ, ಅದೇ ಎಣ್ಣೆಯಲ್ಲಿ ನೀವು ಅವರೆಕಾಳನ್ನು ಡ್ರೈ ಮಾಡಿ ಇಟ್ಕೊಂಡಿರ್ತೀರಲ್ವ, ಸಿಪ್ಪೆ ಸುಲಿದು ತೆಗೆದು ಅದನ್ನು ಎಣ್ಣೆಯಲ್ಲಿ ಈ ಥರ ಜಾಲರಿಯಲ್ಲಿ ಕರಿತಾ ಇದ್ದೀನಿ. ಜಾಲರಿಯಲ್ಲಿ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಟೈಮ್ ಸೇವ್ ಆಗುತ್ತೆ, ಹಾಗೆ ತೆಗಿಯೋಕ್ಕೆ ಈಸಿ ಆಗುತ್ತೆ. ಇಲ್ಲ ನೀವು ಡೈರೆಕ್ಟಾಗಿಯೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು. ಈ ಥರ ಎಣ್ಣೆಯಲ್ಲಿ ಮೇಲೆ ಬಂದಿದೆ ಅವರೆಕಾಳು ಅಂದರೆ ಅವರೆಕಾಳು ಫ್ರೈ ಆಗಿ ರೆಡಿ ಆಗಿದೆ ಅಂತ ಅರ್ಥ. ಒಂದು ಮಿಕ್ಸಿಂಗ್ ಬೌಲಲ್ಲಿ ಫ್ರೈ ಮಾಡಿರುವಂಥ ಎಲ್ಲ ಸಾಮಗ್ರಿಗಳನ್ನು 1 by 1 ಹಾಕಿ, ಅವರೆಕಾಳು, ಗಟ್ಟಿ ಅವಲಕ್ಕಿ, ಕಡಲೆ ಬೀಜ, ಹುರುಗಡ್ಲೆ, ಗೋಡಂಬಿ ಮತ್ತು ಕರಿಬೇವು ಅದನ್ನು ಹಾಕಿಬಿಟ್ಟು ಚಿಟಿಕೆ ಅರಿಶಿಣ, 1/4 ಸ್ಪೂನು ಉಪ್ಪು ಮತ್ತು ಅಚ್ಚ ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಎಲ್ಲದಕ್ಕೂ ಬೆರೆಯುವಂತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಬೇಕಂದರೆ ಇದಕ್ಕೆ ಚಾಟ್ ಮಸಾಲನೂ ಹಾಕ್ಕೊಳ್ಬೋದು. ನಾನು ಮಸಾಲ ಯಾವುದು ಯೂಸ್ ಮಾಡಿಲ್ಲ ಇದರಲ್ಲಿ. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ನೀವು ಒಂದು ಏರ್ಟೈಟ್ ಕಂಟೈನರ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ವೀಕ್ಷಕರೇ. ನೀವು 1 ಮಂತ್ವರೆಗೂ ಉಳಿಯೋದಿಲ್ಲ, 2 ಡೇಸಲ್ಲೆಲ್ಲ ಖಾಲಿ ಆಗಿಬಿಡುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಮತ್ತೆ ಮಾಡ್ಕೊಳ್ತೀರಾ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನೋಡಿ ಎಷ್ಟು ಕ್ರಿಸ್ಪಿ ಆ್ಯಂಡ್ ಕ್ರಂಚಿಯಾಗಿ ಬಂದಿದೆ ಅವರೆಕಾಳು. ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಟಿಲ್ ದೆನ್, ಸಿ ಯು, ಬಾಯ್. ಥ್ಯಾಂಕ್ ಯು.